ಹಾಸನ ಜಿಲ್ಲೆಯಲ್ಲಿ ಬೇಸಿಗೆಯ ಕಾವು ಏರುವ ಮುನ್ನವೇ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು, ಹಾಸನ ತಾಲೂಕಿನ ಹೆರಗು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹರಿಹರಪುರದ ಗಾಂಧಿನಗರ ನಿವಾಸಿಗಳು ಹನಿ ನೀರಿಗಾಗಿ ಬೀದಿಗಿಳಿಯುವಂತಾಗಿದೆ. ಕಳೆದ 1 ತಿಂಗಳಿನಿಂದ ನಲ್ಲಿಗಳಲ್ಲಿ ನೀರು ಸ್ಥಗಿತಗೊಂಡಿದ್ದು, ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 1 ತಿಂಗಳಿನಿಂದ ಗ್ರಾಮದಲ್ಲಿ ಪೈಪ್ಲೈನ್ ಸಂಪರ್ಕವಿದ್ದರೂ ನೀರು ಬರುತ್ತಿಲ್ಲ. ಇದರಿಂದಾಗಿ ದಿನನಿತ್ಯದ ಕೆಲಸಗಳಿಗೆ ನೀರಿಲ್ಲದೆ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ಮನೆ ಮನೆಗೆ ಗಂಗೆ ತಲುಪಿಸುವ ಜಲ್ ಜೀವನ್ ಮಿಷನ್ ಯೋಜನೆ ಇಲ್ಲಿ ಸಂಪೂರ್ಣವಾಗಿ ಹಳ್ಳ ಹಿಡಿದಂತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಪೈಪ್ಲೈನ್ಗಳು ಕೇವಲ ಹೆಸರಿಗಷ್ಟೇ ಇವೆ ಎಂಬುದು ಸಾರ್ವಜನಿಕರ ದೂರು. ಅಪರೂಪಕ್ಕೆ ನಲ್ಲಿಯಲ್ಲಿ ಬರುವ ನೀರು ಕೂಡ ಕೆಂಪು ಮಿಶ್ರಿತವಾಗಿ ಕಲುಷಿತಗೊಂಡಿದೆ. ಇದು ಮನುಷ್ಯರು ಕುಡಿಯುವ ನೀರಾ ಎಂದು ಗ್ರಾಮಸ್ಥರು ಆಕ್ರೋಶದಿಂದ ಪ್ರಶ್ನಿಸುತ್ತಿದ್ದಾರೆ. ರೋಗ ರುಜಿನಗಳ ಭೀತಿಯ ನಡುವೆಯೇ ಜನರು ಅನಿವಾರ್ಯವಾಗಿ ಈ ನೀರನ್ನೇ ಬಳಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕು. ಇಲ್ಲದಿದ್ದರೆ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಅಗತ್ಯವಾಗಿ ನೀರು ಬೇಕು. ನೀರಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಸಣ್ಣವೆಲ್ಲ ಹುಷಾರಿಲ್ಲದೆ ಮಲಗಿದ್ದಾರೆ, ದೊಡ್ಡವರು ಹುಷಾರಿಲ್ಲದೆ ಮಲಗಿದ್ದಾರೆ. ನಾವು ಏನು ಮಾಡಬೇಕು? ಇಂಥ ಗಲೀಜ್ ನೀರೆಲ್ಲ ಕುಡಿದು ನಾವು ಪ್ರಾಣ ಕಳ್ಕೊಳ್ಳೋಣ? ನೀರು ಕೊಡಿ ನಮಗೆ. ನಾವು ಇನ್ನೇನು ಕೇಳ್ತಾ ಇಲ್ಲ, ನಮಗೆ ನೀರು ಕೊಡಿ. ನಾವು ಮನುಷ್ಯ ಬದುಕಬೇಕು ಅಂದ್ರೆ ನೀರಿಂದನೇ ಬದುಕಬೇಕು. ನೀರು ಬಿಟ್ಟರೆ ಬೇರೆ ಏನು ಬೇಡ. ಬೇಕಾದ್ರೆ ಒಂದಿನ ಅನ್ನ ಇಲ್ದಂಗೆ ಇರ್ಬೋದು, ನಾವು ನೀರು ಇಲ್ದಂಗೆ ಇರೋಕ್ಕಾಗಲ್ಲ. ದಯವಿಟ್ಟು ನಮಗೆ ನೀರು ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಈ ನೀರು ಬಿಡ್ತಾ ಇದ್ದಾರೆ ಜೈಜಾಮಿಂದ. ಅಧಿಕಾರಿಗಳು ಬೇಕಾದ್ರೆ ಬಂದು ಚೆಕ್ ಮಾಡಲೇಬೇಕಾದ್ರೆ ನೀರು ಕುಡಿಯೋಕೆ ಯೋಗ ಇದೆಯಾ ಇಲ್ವ ಅಂತ ಚೆಕ್ ಮಾಡಲಿ. ನೀವು ಕುಡಿದು ನೀರು ಮನೆಯೆಲ್ಲ ಹೆಂಗಸರು ಮಕ್ಕಳೆಲ್ಲ ಹುಷಾರಿಲ್ಲ ಮಲಗ್ತಾರೆ. ದೊಡ್ಡವರು ಚಿಕ್ಕವರನ್ನ ಮಾಡ್ತಾ ಇದ್ದಾರೆ. ಬಾಣ್ತಿರಿದ್ದಾರೆ, ಊರಲ್ಲಿ ಸಣ್ಣ ಮಕ್ಕಳಿದ್ದಾರೆ. ನಮಗೆ ಅಲ್ಲಿ ಬೋರಲ್ಲಿ ನೀರಿಂದ ಕೊಡ್ತಿದ್ರು, ಆ ನೀರು ಬರ್ತಾನೆ. ಇಲ್ಲಿ ಜೈಜಾಮಿಂದ ಅಂತ ಒಂದು ಕುಡಿಯೋ ನೀರು ಅಂತ ಕೊಡ್ತಾ ಇದ್ದಾರೆ. ಗಲೀಜು ಕುಡಿಯೋಕ್ಕಾಗ್ತಾಯಿಲ್ಲ, ವಿಪರೀತ ಗಲೀಜು ಇದೆ ನೀರು. ಒಂದು ಅಧಿಕಾರಿಗಳು ಬಂದು ಚೆಕ್ ಮಾಡಲಿ, ನೀರಿಂದ ಕುಡಿಯೋಕೆ ಯೋಗ್ಯ ಇದೆ ಅಂತ ಕುಡಿತೀವಿ. ಇಲ್ಲ ಅದೊಂದು ಕುಡಿದು ಒಂದು ತೋರಿಸ್ಲಿ ಚೆನ್ನಾಗಿದೆ ಅಂತ ಬಿಟ್ಟು. ಈ ನೀರು ಕುಡಿದು ನಾವು ಪ್ರಾಣ ಕಳ್ಕೊಳ್ಳೋಣ? ಹಾಸ್ಪಿಟ್ಲಿಗೆ ಎಷ್ಟು ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡೋಣ? ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ಈಗ ನಾವು ಕುಡಿಯೋಣ ಅದು ಹಾಸ್ಪಿಟ್ಲಿಗೆ ದುಡ್ಡು ಕಟ್ಕೊಂಡು ಕೂಲಿ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟೋಣ. ಬಂದು ನೋಡಿ ಒಂದ್ಸಲ ಚೆಕ್ ಮಾಡಿ, ನಿಮಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿಕೊಡಿ. ನಮಗೆ ಇಲ್ಲಿ ನೀರು ಕುಡಿಯೋಕ್ಕಾಗ್ತಾಯಿಲ್ಲ. ಎಷ್ಟು ಹೇಳಿದ್ರು ಪಂಚಾಯತಿ ಮಟ್ಟಕ್ಕೆ ನಾವು ಹೇಳಿದ್ರು ಅವರು ಸ್ಪಂದಿಸ್ತಾ ಇಲ್ಲ. ಬೋರಲ್ಲಿ ಕೇಟಾಗಿದೆ, ಅದು ಕೇಟಾಗಿದೆ, ನೀರು ಬರ್ತಾಯಿಲ್ಲ ಅಂತ ಬರೀ ಇದನ್ನ ಹೇಳ್ತಾ ಇದ್ದಾರೆ ಹೊರತು ನಮಗೆ ನೀರಿನ ಸಪ್ಲೈ ಮಾಡ್ತಾಯಿಲ್ಲ.